ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ದುರ್ಗಾ, ನಾನು ಹೇಳ್ತಿದ್ದೀನಿ ತಾನೆ, ಇದನ್ನೆಲ್ಲ ಯಾಕೆ ಮಾಡ್ಬೇಕು ನೀನು? ಬಿಡು. ನೀವು ಸ್ವಲ್ಪ ಸುಮ್ಮನೆ ಇರಿ. ಕೈ ಉರಿತಿಲ್ವಾ ನಿನ್ಗೆ? ನಿನಗೆ ತಲೆಗೆಲ್ಲ ಕೆಟ್ಟಿದ್ಯಾ? ಕೇಳಿ ಹಾಗೆ. ಅಲ್ಲ, ಗಾಯ ಆಗಿರೋ ಕೈಯಲ್ಲಿ ಚಿಲ್ಲಿ ಪೌಡ್ರ್ ಮಾಡ್ತಾ ಇದೆಯಲ್ಲ, ತಲೆ ಇಲ್ವಾ ನಿನಗೆ? ಅಯ್ಯೋ ಬಾಸು, ನಂಗೇನಾಗಿಲ್ಲ. ಗುದ್ದು ಬಿಡ್ತೀನಿ ನೋಡು, ಏನೂ ಆಗಿಲ್ಲ ಅಂತ. ಚೆನ್ನಾಗಿ ಬಾರಿಸಿ. ಸ್ವಲ್ಪನೂ ಬುದ್ಧಿ ಇಲ್ಲ ಇವಳಿಗೆ. ದುರ್ಗಾ, ನಿನಗೊಂದು ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ? ಅಲ್ಲ, ನಿನ್ನ ಬಗ್ಗೆ ಒಂಚೂರು ಕೇರೆ ಮಾಡಲ್ವಲ್ಲ? ಬಾ ಇಲ್ಲಿ, ಬಾ ಅಂದೆ. ಬಾಸು, ಇದನ್ನೆಲ್ಲ ನಿನ್ಗೆ ಯಾರು ಮಾಡಕ್ಕೆ ಹೇಳಿದ್ರು? ಅದು ನಾನು ಮಾಳ್ವಿಕಾ ಮೇಡಮ್ಗೆ ಹೇಳಿದ್ದೆ, ನಾನು ಇದನ್ನೆಲ್ಲ ಮಾಡ್ತೀನಿ ಅಂತ. ನೀವು ಇವಾಗ ಸುಮ್ಮನೆ ಇರಿ, ನಾನು ಇದನ್ನೆಲ್ಲ ಮಾಡಿ ಮುಗಿಸ್ಬೇಕು. ದುರ್ಗಾ, ಮೊದಲು ಗ್ಲೌಸ್ ತೆಗಿ. ಯಾಕೆ? ಅಲ್ಲ, ಆ ಚಿಲ್ಲಿ ಪೌಡರ್ ಎಲ್ಲ ಗ್ಲೌಸ್ ಒಳಗೆ ಹೋಗಲ್ವಾ? ಮೊದಲೇ ಗಾಯ ಆಗಿದೆ. ಇವಾಗ ಏನು, ಅಮ್ಮ ಹೇಳಿದ್ದಾರೆ ಬೆಳಗ್ಗೆ ಆಗೋಷ್ಟೊತ್ತಿಗೆ ಅದು ಪುಡಿ ಮಾಡ್ಬೇಕಲ್ವಾ? ಮಾಡಿದ್ರಾಯ್ತು ಬಿಡು. ಆದ್ರೆ ನೀನಲ್ಲ, ನಾನು ಮಾಡ್ತೀನಿ. ಬಾಸು, ನೀವಾ? ಯಾಕೆ? ನನಗೆ ಚಿಲ್ಲಿ ಪೌಡರ್ ಮಾಡಕ್ ಬರಲ್ಲ ಅಂತಾನ? ಓ, ಏನು ಅಡುಗೆ ಮನೆ ಕೆಲಸ ಅಂದ್ರೆ ನೀನೊಬ್ಳೆ PhD ಮಾಡಿದ್ಯಾ ಅನ್ನೋ ಥರ ಆಡ್ತಾಳೆ. ಅದು ಹಾಗಲ್ಲ ಬಾಸು, ನಿಮ್ಮ ಕೈ ಉರಿಯುತ್ತೆ. ಯಾಕೆ, ನಿನಗೆ ಉರಿಯಲ್ವಾ? ಮೊದಲಿಗೆ ಗ್ಲೌಸ್ ತೆಗಿ. ಒಂದು ನಿಮಿಷ ತಡಿ. ನಿನ್ಗೆ ಷರತ್ತೆ ಸರಿ. ನನಗೆ ಬಾರ್ಸಿ ಅಂತ ನೀವು ಹೇಳ್ತೀರಾ ಅವ್ರಿಗೆ? ಹ್ಞೂ, ಮತ್ತೆ ಸ್ವಲ್ಪನೂ ಬುದ್ಧಿ ಇಲ್ವಲ್ಲ ನಿನ್ಗೆ? ಜಾಣಂಗಾದ್ರೂ ಮಾತಿನ ಪೆಟ್ಟಲ್ಲಿ ಹೇಳ್ಬೋದು. ಅಂದ್ರೆ ನನ್ ಕೋಣ ಅಂತ ಹೇಳ್ತಿದ್ದೀರಾ? ಡೌಟೇ ಇಲ್ಲ. ನಿಮ್ಮನ್ನ ದುರ್ಗಾ, ನೀನ್ ಯಾರ ಜೊತೆನಾದ್ರೂ ಮಾತಾಡ್ತಾ ಇದೀಯಾ? ಹಾ, ನಂಗೆ ಒಬ್ರು ತರ್ಲೆದೇವ ಪರಿಚಯ ಆಗಿದ್ದಾರೆ, ಅವ್ರ ಜೊತೆ ಮಾತಾಡ್ತಿದ್ದೆ. ಒಳ್ಳೆ ಮೆಂಟ್ಲು ಸವಾಸ. ತಗೋಯ್ದ್ನ? ಪರವಾಗಿಲ್ವೇ? ನಿಮ್ಗೆ ಇದೆಲ್ಲ ಗೊತ್ತಾ ಬಸ್ಸು? ಚಿಲ್ಲಿ ಪೌಡ್ರ್ ಮಾಡುವಾಗ ಗ್ಲೌಸ್ ಮತ್ತೆ ಮಾಸ್ಕ್ ಹಾಕೋಬೇಕು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನೇನೋ ತಿಳ್ಕೊಳ್ಬೇಕಾಗಿಲ್ಲ. ಒಂದು 1/4 kg ಕಾಮನ್ ಸೆನ್ಸು, ಒಂದು 100 ಗ್ರಾಮ್ ಬುದ್ಧಿ ಇದ್ರೆ ಸಾಕು. ಅಂದ್ರೆ ನನಗೆ ಬುದ್ಧಿ ಇಲ್ಲ ಅಂತ ಅರ್ಥನಾ? ಇವ್ರಿಬ್ರು ಸೇರ್ಕೊಂಡು ನನ್ನನ್ನ ಇಬ್ರುನಾ? ಓ ಸರಿ, ನಾಗವಲ್ಲಿ ಕಮ್ಮಿ. ದುರ್ಗಾ, ನೀನು ಚಿಲ್ಲಿ ಹಾಕು, ನಾನು ಪೌಡ್ರ್ ಮಾಡ್ತೀನಿ. ಒನ್ ಮೋರ್ ಥಿಂಗ್, ನೋ ಮೋರ್ ಆರ್ಗ್ಯುಮೆಂಟ್ಸ್. ನಾನು ಇಲ್ಲಿ ಚಿಲ್ಲಿ ಪೌಡ್ರ್ ಮಾಡುವಾಗ ಬಾಸು ನಾನು ಮಾಡ್ತೀನಿ, ಬಾಸು ನಿಮ್ಮ ಕೈಲಾಗಲ್ಲ, ಬಾಸು ನಿಮ್ಗೆ ತೊಂದರೆ, ಇದನ್ನೆಲ್ಲ ಏನಾದರೂ ಹೇಳಿದ್ರೆ ಫೈನ್ ಹಾಕ್ಬಿಡ್ತೀನಿ. ಬಾಸು ಮತ್ತೆ ಶುರು ಮಾಡ್ದಾ? ನೀವಿಬ್ರು ಯಾವಾಗ್ಲೂ ಒಬ್ರಿಗೊಬ್ರಾಗಿ ಹೀಗೆ ಇದ್ರೆ ನನಗಷ್ಟೇ ಸಾಕು. ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಒಂದು ಕಪ್ ಟೀ ಕುಡಿಬೇಕು ಅಂತ ಅನ್ನಿಸ್ತು, ಅದಕ್ಕೆ ಟೀ ಮಾಡಿದೆ. ನಾವು ಇಂಡಿಯನ್ಸ್ ಹೆಂಗೆ, ನಮಗೆ ಟೀ ಕುಡಿಯೋದಕ್ಕೆ ಹೊತ್ತು ಗೊತ್ತು ಏನೂ ಬೇಕಾಗಿಲ್ಲ. ಟೀನ ಯಾವಾಗ ಕೊಟ್ಟರು ಕುಡಿತೀವಿ. ಹಲೋ ಮೇಡಮ್, ಏನು ಹಂಗೆ ನೋಡ್ತಾ ಇದೆಯಾ? ತಗೋ ಟೀ. ಅಲ್ಲ ಬಾಸು, ಟೀ ನೀವು ಮಾಡಿದ್ರಾ? ಹೌದು, ನಾನೇ ಮಾಡಿದೆ. ಯಾಕೆ, ನಾನು ಮಾಡಬಾರ್ದಾ? ಅಲ್ಲ, ನೀನು ನನಗೆ ಏನು ಅನ್ಕೊಂಬಿಟ್ಟಿದ್ಯಾ? ನನಗೆ ಟೀ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಕೊಂಡಿದ್ಯಾ? ಹಲೋ ಮೇಡಮ್,
ನಾನು ಮಾಡಿರೋ ಟೀ ನಮ್ಮ ಮನೇಲಿ ವರ್ಲ್ಡ್ ಫೇಮಸ್ ಗೊತ್ತಾ? ಹ್ಮ್ ಏನು ಒಳ್ಳೆ ಬಾವಿಲಿ ಇಣಕ್ ನೋಡ್ದಂಗೆ ನೋಡ್ತಾ ಇದೀಯಾ? ಅಲ್ಲ ಬಾಸು, ನಾನು ಈ ಮನೆಗೆ ಬಂದು ಇಷ್ಟು ದಿನ ಆಯ್ತು, ನೀವು ಒಂದ್ಸಲ ಟೀ ಮಾಡಿದ್ದೆ ನಾನು ನೋಡಿಲ್ವಲ್ಲ. ದುರ್ಗಾ, ಇವಾಗ ಟೀ ಕುಡಿತೀಯೋ ಇಲ್ವಾ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತೀಯೋ? ಅಲ್ಲ, ಆರೋದ್ರೆ ಟೀ ಚೆನ್ನಾಗಿರಲ್ಲ. ಮೊದಲು ಟೀ ಕುಡಿ. ಹ್ಮ್ ಚೆನ್ನಾಗಿದ್ಯಾ? ಬಾಸು ತುಂಬಾ ಚೆನ್ನಾಗಿದೆ. ಆದ್ರೆ ಮುಂದಿನ ಸಲ ಟೀ ಮಾಡುವಾಗ ಒಂದು ಬದಲಾವಣೆ ಮಾಡ್ಕೊಳ್ಳಿ. ಏನ್ ಗೊತ್ತಾ, ಟೀಗೆ ಉಪ್ಪು ಹಾಕೋ ಬದಲು ಸಕ್ಕರೆನೆ ಹಾಕಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ದುರ್ಗಾ, ಚೆನ್ನಾಗಿದೆಯಲ್ಲ? ಉಪ್ಪೆಲ್ಲಿದೆ? ಸಕ್ಕರೆ ಇದೆ ತಾನೆ? ನಂಗೆ ಗೊತ್ತು ಬಾಸು, ಸುಮ್ಮನೆ ಜೋಕ್ ಮಾಡಿದ್ದು. ಓಹೋ, ಜೋಕಾ? ನಾಳೆ ನಗ್ತೀನಿ ಬಿಡು. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಜೋಕ್ ಹೇಳಿದಾಗ ಇವತ್ತೇನೋ ಗೊತ್ತಾರ ಹೇಳು. ಬಾಸು, ಇವತ್ತು ನೀವು ನನಗೆ ಎಷ್ಟು ದೊಡ್ಡ ಸಹಾಯ ಮಾಡಿದ್ರಿ ಗೊತ್ತಾ? ನೀವಿಲ್ಲ ಅಂದಿದ್ರೆ ಈ ಕೆಲಸನ ನಾನು ಇವತ್ತೇ ಮುಗ್ಸಕ್ ಆಗ್ತಾನೆ ಇರಲಿಲ್ಲ. ಧನ್ಯವಾದ ಬಾಸು. ದಟ್ಸ್ ಓಕೆ ದುರ್ಗಾ. ಆ್ಯಕ್ಚುಲಿ ನಾವಿಬ್ರು ಟಿಪಿಕಲ್ ಗಂಡ ಹೆಂಡ್ತಿದಾಗ ಇಲ್ಲದೆ ಇರ್ಬೋದು, ಆದರೆ ಹಿತಾಗೋಸ್ಕರ ಜೊತೆಯಾಗಿದ್ದೀವಿ. ಅದು ನಮ್ಮಿಬ್ಬರಿಗೂ ಗೊತ್ತು. ಆದರೆ ನಾವು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರ್ಬೋದು, ಆ್ಯಕ್ಚುಲಿ ಫ್ರೆಂಡ್ಸ್ ಆಗಿರ್ಬೋದು. ಏನು ಫ್ರೆಂಡ್ಸಾ? ನಾವು ಜೀವನ ಪೂರ್ತಿ ಫ್ರೆಂಡ್ಸ್ ಆಗಿ ಒಟ್ಟಿಗೆ ಇರ್ಬೋದಲ್ವಾ? ಅದನ್ನು ಬಿಟ್ಟು ಏನು ಅಪರಿಚಿತರ ಥರ ಅಥವಾ ಎನಿಮೀಸ್ ಥರ, ಐ ಮೀನ್ ಶತ್ರುಗಳ ಥರ ಇರೋಕ್ಕಾಗಲ್ಲ ತಾನೇ. ಅದಕ್ಕೆ ಫ್ರೆಂಡ್ಸ್ ಆಗಿರೋಣ ಅಂತಂದೆ. ಸೊ ಫ್ರೆಂಡ್ಸ್ ಫ್ರೆಂಡ್ಸ್. ಅರೆ ಅಪ್ಪ, ನೀನೇನಿಲ್ಲಿ? ಎಷ್ಟು ಧೈರ್ಯ ಇರ್ಬೋದು ಇವರಿಬ್ರು ಇಷ್ಟು ನೇರವಾಗಿ ನನ್ನೆದ್ರಲ್ಲೇ ಭೇಟಿ ಆಗ್ತಿದಾರಲ್ಲ. ಚೆನ್ನಾಗಿದ್ಯಾ? ಓ, ಈ ಹುಚ್ಚ ಭಿಕ್ಷುಕ ನಿಮ್ಮಪ್ಪನಾ? ಮೇಡಮ್, ನಮ್ಮಪ್ಪನ ಹಾಗೆಲ್ಲ ಕರೆದ್ರೆ ಚೆನ್ನಾಗಿರೋದಿಲ್ಲ. ದುರ್ಗಾ, ಇರೋದನ್ನ ಇರೋ ತರನೇ ಹೇಳ್ಬೇಕು ತಾನೆ. ನೀನು ನೋಡ್ದಾಗ್ಲೇ ನನಗೆ ಡೌಟ್ ಬಂದಿತ್ತು ಈ ತರ ಯಾವ್ದೋ ಬ್ಯಾಕ್ ಗ್ರೌಂಡ್ ಇದೆ ಅಂತ. ನಾವು ಕನ್ಫರ್ಮ್. ಎಕ್ಸ್ಕ್ಯೂಸ್ ಮೀ ಮಿಸ್ಟರ್, ಈ ನಿಮ್ಗೆ ಕಾಸ್ಟ್ಯೂಮ್ ಡಿಸೈನರ್ ಯಾರು?